ನೀಲಕಂಠನ ಕಂಡ್ರೆ ನನ್ನನ್ನು ನೋಡಿದವರು 15 ಮೈಲಿ ಹಿಂದೆ ಹೋಗ್ತಾರೆ. ಅಂಥದ್ರಲ್ಲಿ ನನ್ನ ಎದುರಿಗೆ ನಿಂತು ಗುರಾಯಿಸ್ತಿದ್ಯಲ್ಲ, ಯಾರೋ ಕಂತ್ರಿ ನೀನು? ಮಮತೆಯಿಂದ ಕಾಣುವವರಿಗೆ ಮಗ, ಅಕ್ಕರೆತೆಯಿಂದ ಕಾಣುವವರಿಗೆ ಸಹೋದರ, ಪ್ರೀತಿಯಿಂದ ನೋಡುವವರಿಗೆ ಕಲಾವಿದ, 7 ಕೋಟಿ ಕನ್ನಡಿಗರ ಕನ್ನಡದ ಕಂದ, ಜಮೀನ್ದಾರ್. ನನ್ನ ಏರಿಯಾಗೆ ಬಂದು ನನ್ನ 2ರಷ್ಟು ಮಾತಾಡ್ತಾ ಇದೆಯಲ್ಲ, ಎಷ್ಟಿರ್ಬೇಕು ನಿನ್ನ ಗುಂಡಿಗೆಯಲ್ಲಿ ಧೈರ್ಯ? ಯಾವುದಲ್ಲ ನಿನ್ನ ಏರಿಯಾ? ಇದು ನಿನ್ನ ತಂದೆ ಗಳಿಸಿದ್ದ, ನಿನ್ನ ತಾಯಿ ಗಳಿಸಿದ್ದ, ಇಲ್ಲ ನಿನ್ನ ಅಕ್ಕ ತಂಗಿ ಗಳಿಸಿದ್ದ? ಭಾರತಾಂಬೆಯನ್ನ ಕೆಂಪು ಮೋದಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಲು 100 ಅಲ್ಲ, 1000 ಅಲ್ಲ, 6,20,000 ಕ್ರಾಂತಿಕಾರಿಗಳು ಬಲಿದಾನವಾದ ಪುಣ್ಯ ಭೂಮಿ ಇದು. ಆ ಕ್ರಾಂತಿಕಾರಿಗಳ ಬಿಸಿ ರಕ್ತ ಹರಿದಾಡಿದ ಪವಿತ್ರ ಮಣ್ಣಿದು. ಸೂರಪ್ಪ, ನಾಟ್ ಓನ್ಲಿ ಸೂರಪ್ಪ, ಸೇ ಜಮೀನ್ದಾರ್ ಸೂರಪ್ಪ. ಅದೇ ಜಮೀನ್ದಾರ್ ಸೂರಪ್ಪ. ಹರಿಯೋ ನೀರನ್ನ, ತಿರುಗೋ ಭೂಮಿಯನ್ನ, ಉರಿಯೋ ಬೆಂಕಿಯನ್ನ ತಡಿಬಹುದು, ಆದ್ರೆ ನೀಲಕಂಠ ಸುಂಟ್ರ ಗಾಳಿ. ಅದೆಂಥದ್ದು ಸುಂಟ್ರ ಗಾಳಿ ಬಂದ್ರು ಅದನ್ನ ಆದಿಮಿ ಹಿಡಿಯೋದ ಮರ ನಾನು. ನೀಲಕಂಠ ಅಂದ್ರೆ ನಮ್ಮ ಊರಿನ ಕಾಲೇಜ್ ಹೆಣ್ಣು ಮಕ್ಕಳಿಗೆ ರೋಡಲ್ಲಿ ತೊಂದರೆ ಕೊಡು ಕಚ್ಚಿ ನಾಯಿ. ಅದೇ ನೀಲಕಂಠ ನಾನು. ಯಾಕೋ ನನ್ನನ್ನು ತಡೆದು ನನ್ನ ಎದುರಿಗೆ ಬರ್ತಾ ಇದೀಯಾ? ಯಾರು ಅಂತ ಗೊತ್ತಾ? ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಅವ್ವ ಅಂತಾರ, ಸುಭಾಷ್ ಚಂದ್ರ ಬೋಸ್ಗೆ ಅಪ್ಪ ಅಂತಾರ, ಗಾಂಧೀಜಿಗೆ ತಾತ ಅಂತಾರ, ಭಗತ್ ಸಿಂಗ್ಗೆ ಕ್ರಾಂತಿಕಾರಿ ಅಂತಾರ, ಇನ್ನು ರೈತರ ರಕ್ಷಕ, ಶಿಕ್ಷಣದ ಹರಿಕಾರ ಜಮೀನ್ದಾರ್ ಸೂರಪ್ಪ ಅಂತಾರ. ನೋಡ್ ನೀಲ್ಕಂಠ, ನಮ್ಮ ಕಾಲೇಜಿನ ಆಡಳಿತ ಮಂಡಳಿಗೆ ನಿನ್ನ ಮೇಲೆ ತುಂಬಾ ಕಂಪ್ಲೇಂಟ್ ಬಂದಿದೆ. ನಾನೇ ನಿನ್ನನ್ನು ಕರೆಸಿ ಬುದ್ಧಿ ಹೇಳಬೇಕು ಅಂತ ಮಾಡಿದ್ದೆ. ಈಗ ನೀನೇ ಬಂದದ್ದು ಒಳ್ಳೇದಾಯ್ತು. ನೋಡೋ, ನೀನು ಮಾಡೋ ಕೆಲಸ, ಹೋಗೋ ದಾರಿ ಎರಡೂ ಸರಿ ಇಲ್ಲ, ಬದಲಾಯಿಸ್ಕೋ. ಇಲ್ವಾದ್ರೆ ಏನ್ ಮಾಡ್ತೀಯಾ? ಕೈ ತಗಸ್ತೀಯಾ? ಕಾಲ್ ತಗಸ್ತೀಯಾ? ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕಿಸ್ತೀಯಾ? ನೀಲಕಂಠ ಅಂದ್ರೆ ನಿನ್ನಂತವರನ್ನ ಎಷ್ಟೋ ಜನರನ್ನ ಹೆಡಮುರುಗಿ ಕಟ್ಟಿದವ ನಾನು. ನೋಡೋ, ನೀನೇನೇ ಮಾಡಿದ್ರು ಈ ನೀಲಕಂಠನ ಮುಂದೆ ನಿನ್ನ ಆಟ ನಡೆಯಂಗೆಲ್ಲ. ಈ ಹಲಸು ಜನಗಳ ಮುಂದೆ ನನ್ನನ್ನ ದಾರಿಯಲ್ಲಿ ತಡೆದು ಬಾಣ ಮಾಡ್ತಾ ಇದೀಯಲ್ಲ, ನನಗೆ ಬುದ್ಧಿ ಹೇಳಲು ನೀನ್ಯಾರೋ? ನಿಮ್ಮಪ್ಪ. ಆಹಾ, ನಿಮ್ಮಂತ ಕಳ್ಳ ಕದಿಮರಿಗೆ ಒತ್ತು ಬುದ್ಧಿ ಹೇಳು ಜಗದಪ್ಪ. ಈ ರೈತನಿಗೆ ಕೂರ್ಗೆ ಹಿಡಿದು ಉತ್ತಿ ಬಿತ್ತಿ ಸಕಲ ಜೀವರಾಶಿಗಳಿಗೆ ಅನ್ನ ಹಾಕೋದು ಗೊತ್ತು, ನಿನ್ನಂತ ಕಂತ್ರಿ ನಾಯಿಗೆ ಒತ್ತು ಬುದ್ಧಿ ಕಲಿಸೋದು ಗೊತ್ತು. ಒಳ್ಳೆ ಮಾತಿನಿಂದ ಹೇಳ್ತೀನಿ, ಬದಲಾದ್ರೆ ಒಳ್ಳೇದು, ಇಲ್ಲವಾದ್ರೆ ಈ ಜಮೀನ್ದಾರ್ನ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಹುಷಾರ್. ಸೂರಪ್ಪ, ಪಂಚೆ ಕಟ್ಟಿ ಮೀಸೆ ತಿರುವಿ ಹಾರಾಡೋದಕ್ಕೆ ಕಾರಣ ಇದೆ ಜನ ತಾನೆ. ಈ ಜನನ ದೃಷ್ಟಿಯಲ್ಲಿ ನೀನು ಜನನಾಯಕ, ನಾನು ಖಳನಾಯಕ. ನೀನು ಕಟ್ಟಿದ್ರೆ ತಾಜ್ ಮಹಲ್, ನಾನು ಕಟ್ಟಿದ್ರೆ ಸಮಾಧಿ. ರೈತರ ಪಾಲಿಗೆ ನೀನು ರಾಕ್ಷಸ, ನಾನು ರಾಕ್ಷಸ. ನೀನು ರಾಮ ಆದ್ರೆ ನಾನು ರಾವಣ.
ಜಮೀನ್ದಾರ್ ಸೂರಪ್ಪ. ಇನ್ ಮುಂದೆ ಇವ್ರಿಗೆ ಒಂದೇ ಸಾಮ್ರಾಜ್ಯ, ಸಾಮ್ರಾಜ್ಯಕ್ಕೆ ಒಂದೇ ಒಂದು ಸಂಸ್ಥಾನ, ಆ ಸಂಸ್ಥಾನಕ್ಕೆ ಒಂದೇ ಒಂದು ಸಿಂಹಾಸನ. ಆ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡೋದು ನೀನು, ಇಲ್ಲ ನಾನು. ಅದನ್ನು ನಿರ್ಧಾರ ಮಾಡೋದು ರಣರಂಗ. ಆ ರಣರಂಗದಲ್ಲಿ ಹರಿಯುವ ರಕ್ತ ನಿಂದ, ಇಲ್ಲ ನಂದ. ವೇಳೆ ಕೊಟ್ಟು ಕೈಗೆ ಕಂಕಣ ಕಟ್ಟಿ ರಣರಂಗಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬರಲ್ಲ ಮಹಾದೇವಾಯ ಸಕಲೇಶನೇ. ಸೂರಪ್ಪ, ನಿನ್ನಂತ ಶ್ರೀಮಂತರ ಜೊತೆ ಆಡೋ ಆಟ ಕಬಡ್ಡಿ 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 ಅಂದ್ರೆ ಬಹಳ ಇಷ್ಟ ಕಣೋ. ನಾನಾಡೋ ಕಬಡ್ಡಿ ಆಟದಲ್ಲಿ ಕಾಲಿಂದು ಕೈ ನಂದು, ಗೆಲುವಿನ ಗೆರೆ ಮುಟ್ಟೋದು ನೀನು, ಇಲ್ಲ ನಾನು. ವೇಟ್ ಅಂಡ್ ಸೀ.